2026 ಜನವರಿ 31ರಂದು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ 21ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಮಾನ್ಯ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರಿಂದ ಎಂ.ಎಡ್ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಮತ್ತು ಚಿನ್ನದ ಪದಕವನ್ನು ಸ್ವೀಕರಿಸುವ ಗೌರವ ನನಗೆ ಲಭಿಸಿದೆ. ಪ್ರತಿಲಿಪಿ ಕನ್ನಡದಿಂದ ಗೋಲ್ಡನ್ ಬ್ಯಾಡ್ಜ್ ಅವಾರ್ಡ್, ಜಿ. ಸುದರ್ಶನ್ ಭಟ್ ಸಾಹಿತ್ಯ ಪ್ರಶಸ್ತಿ, ಬೆಂಗಳೂರು ಲಿಟರೇಚರ್ ಫೆಸ್ಟಿವಲ್ನ ಡಿಜಿಟಲ್ ಸಾಹಿತ್ಯ ಕ್ರಾಂತಿ ಪ್ರಶಸ್ತಿ, ಕಥಾ ಸರಣಿ ಆಯೋಜಿಸಿದ್ದ ಆನ್ಲೈನ್ ಧಾರಾವಾಹಿ ರಚನಾ ಸ್ಪರ್ಧೆಯಲ್ಲಿ 2 ಬಾರಿ ಪ್ರಥಮ ಬಹುಮಾನ, ಕಿರುಗತೆ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, ಗುರುಕುಲ ಉಡುಪಿ ಘಟಕದಿಂದ ನ್ಯಾನೋ ಕಥೆಗಾಗಿ 7 ಬಾರಿ ಪ್ರಥಮ ಬಹುಮಾನ, ಕರ್ನಾಟಕ ಲೇಖಕಿಯರ ಸಂಘದಿಂದ ಡಾಕ್ಟರ್ ಸಿ.ವಿ. ವತ್ಸಲಾದೇವಿ ಸ್ಮಾರಕ ಬಹುಮಾನ, ರೋಟರಿ ಕ್ಲಬ್ ವತಿಯಿಂದ 2 ಬಾರಿ ನೇಷನ್ ಬಿಲ್ಡರ್ ಅವಾರ್ಡ್ ನನಗೆ ಲಭಿಸಿರುತ್ತದೆ. ಇದರ ಜೊತೆಗೆ ಜ್ಞಾನಯೋಗಿ ಶಿವಶರಣೆ ನೀಲಾಂಬಿಕೆ ಪ್ರಶಸ್ತಿಯೂ ಕೂಡ ನನಗೆ ಲಭಿಸಿದೆ. ಶಿಕ್ಷಕರಿಗಾಗಿ ಪ್ರತಿ ವರ್ಷ ಆಯೋಜಿಸುವ ಸಹಪಠ್ಯ ಚಟುವಟಿಕೆಗಳಲ್ಲಿ ನಾನು 3 ಬಾರಿ ರಾಜ್ಯ ಮಟ್ಟವನ್ನು ಆಶುಭಾಷಣ ಸ್ಪರ್ಧೆಯಲ್ಲಿ ಪ್ರತಿನಿಧಿಸಿದ್ದೇನೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟಗಳಲ್ಲಿ ಅನೇಕ ಬಹುಮಾನಗಳನ್ನು ಪಡೆದು 3 ಬಾರಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಪ್ರತಿಲಿಪಿ ಕನ್ನಡ, ಗುರುಕುಲ, ಕಲಾ ಪ್ರತಿಷ್ಠಾನ ಸೇರಿದಂತೆ ವಿವಿಧ ಸಂಸ್ಥೆಗಳು ಆಯೋಜಿಸಿದ ಸಾಹಿತ್ಯ ಸ್ಪರ್ಧೆಗಳಲ್ಲಿ ಮತ್ತು ವಿಜ್ಞಾನ ರಸಪ್ರಶ್ನೆಗಳು ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದ ಬರಹಗಳಲ್ಲಿ 20ಕ್ಕೂ ಹೆಚ್ಚು ಬಹುಮಾನಗಳನ್ನು ಗಳಿಸಿದ್ದೇನೆ. ಪ್ರತಿಲಿಪಿ ಕನ್ನಡದಿಂದ ಸೂಪರ್ ಸಾಹಿತಿ ಅವಾರ್ಡ್ ನನಗೆ ಲಭಿಸಿದೆ. ನನ್ನ ಅನೇಕ ಲೇಖನಗಳು, ಕಥೆಗಳು ಮತ್ತು ಸಾಹಿತ್ಯ ಕೃತಿಗಳು ಮತ್ತು ವಿವಿಧ ನ್ಯಾನೋ ಕಥೆಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆ ಆಯೋಜಿಸಿದ ರಾಜ್ಯ ಮಟ್ಟದ ಕವಿ ಸಮ್ಮೇಳನದಲ್ಲಿ ನಾನು ಭಾಗವಹಿಸಿದ್ದೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗುವ ವಿವಿಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿದ್ದೇನೆ. ಜಯನಗರ ಶೈಕ್ಷಣಿಕ ಸಮಿತಿ ಆಯೋಜಿಸುವ ಶಿಕ್ಷಕರ ಪ್ರಬಂಧ ಮಂಡನಾ ಸ್ಪರ್ಧೆಯಲ್ಲಿ 4 ವರ್ಷ ಪ್ರಥಮ ಬಹುಮಾನ ಸೇರಿದಂತೆ ದ್ವಿತೀಯ ಹಾಗೂ ಸಮಾಧಾನಕರ ಬಹುಮಾನಗಳನ್ನು ಪಡೆದಿದ್ದೇನೆ. ಅಮೋದ್ ಇನ್ಫೋಮೀಡಿಯಾ ಆಯೋಜಿಸಿದ್ದ ಕಥಾ ಸ್ಪರ್ಧೆಯಲ್ಲಿಯೂ ಬಹುಮಾನವನ್ನು ಪಡೆದಿದ್ದೇನೆ. ಬುಕ್ ಬ್ರಹ್ಮ ಮತ್ತು ಪ್ರತಿಲಿಪಿ ವೇದಿಕೆಗಳಲ್ಲಿ ನನ್ನ ಬರಹಗಳನ್ನು 11,44,928ಕ್ಕೂ ಹೆಚ್ಚು ಬಾರಿ ಓದುಗರು ಓದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ 10,000ಕ್ಕೂ ಹೆಚ್ಚು ಹಿಂಬಾಲಕರನ್ನು ಹೊಂದಿದ್ದೇನೆ. ಬುಕ್ ಬ್ರಹ್ಮ ಲಿಟರೇಚರ್ ಟಾಕ್ ಕಾರ್ಯಕ್ರಮದಲ್ಲಿ ನನ್ನ ಸಾಹಿತ್ಯ ಪ್ರಯಾಣದ ಕುರಿತು ಸಂದರ್ಶನವೂ ಕೂಡ ಪ್ರಸಾರಗೊಂಡಿದೆ. ಇವಿಷ್ಟು ನನ್ನ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದ 10 ಹಲವು ಬಹುಮಾನಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.